ಹಾಯ್ ನಮಸ್ಕಾರ. ಇದೊಂದು ಗಾಡಿ ಶೈನ್ ಸರ್ವಿಸಿಂಗ್ ಬಂದಿತ್ತು. ಕಸ್ಟಮರು ಇಲ್ಲೇ ಬೊಮ್ಮನಹಳ್ಳಿಯಿಂದ ಬಂದುಬಿಟ್ಟಿದ್ರು. ಇವರು ಏನಂದರೆ ಫೇಸ್ಬುಕ್ ಮತ್ತು ಯೂಟ್ಯೂಬಲ್ಲಿ ನೋಡಿದ್ರಂತೆ. ಹಾಗೆ ಈ ಗಾಡಿನ ತುಂಬ ಪ್ರಾಬ್ಲಮ್ ಇದೆ ಸರ್, ಪಿಕಪ್ ಇಲ್ಲ, ಗಾಡಿ ಸ್ವಲ್ಪ ಸ್ಮೂತ್ನೆಸ್ ಇಲ್ಲ ಅಂತ ಹೇಳ್ತಾಯಿದ್ರು. ಸರಿ ಅಂತೇಳಿ ಎಲ್ಲ ಗಾಡಿ ಎಲ್ಲ ಬಿಚ್ಚಿ ವಾಷಿಂಗ್ ಎಲ್ಲ ಮಾಡಿ ಬ್ರೇಕ್ ಶೂಗಳು, ಏರ್ ಫಿಲ್ಟ್ರು ಮತ್ತು ಏನೇನು ಪ್ರಾಬ್ಲಮ್ ಇದೆ ಎಲ್ಲ ಚೆಕ್ ಮಾಡಿ, ಆಮೇಲೆ ಕ್ಲಚ್ ಬಿಚ್ಚಿದೆ. ಪಿಕಪ್ ಇಲ್ಲ ಅಂತ ಹೇಳಿದ್ರಲ್ಲ, ಸರಿ ಅಂತೇಳಿ ಕ್ಲಚ್ ಬಿಚ್ಚಿದ್ರೆ ಕ್ಲಚ್ಚು ಬೆಲ್ಲೆಲ್ಲ ಫುಲ್ ಪ್ಲೇ ಇತ್ತು. ನೋಡಿ ಅದು ಬೆಲ್ಲು ನೋಡಿ ಯಾವ ಥರ ಪ್ಲೇ ಇದೆ. ಈ ಥರ ಬೆಲ್ ರಿಸೆಟ್ಟಿಂಗ್ ಅಂತೆಲ್ಲ ಅದೇ ಬೆಲ್ ತೊಗೊಂಡೋಗಿ ರಿಸೆಟ್ ಮಾಡೋದು. ಕೆಲವ್ರಿಗೆ ಅನಿಸುತ್ತೆ ಬೆಲ್ ರಿಸೆಟ್ಟಿಂಗ್ ಏನು, ಕ್ಲಚ್ ಅಸೆಂಬ್ಲಿ ಹಾಕಿದ್ರೆ ಸಾಕಲ್ಲ, ಸುಮ್ಮನೆ ಬಿಲ್ ಹಾಕಂಗೆ ಹೇಳ್ತಾ ಇದ್ದಾರೆ ಅಂತ ಅಂದ್ಕೊಂಡು ಬಿಡ್ತೀರಲ್ಲ, ಅದು ಅಲ್ಲ, ಅದು ನಿಜನೇ. ಅದು ಬೆಲ್ ರಿಸೆಟ್ಟಿಂಗ್ ಮಾಡಿಸೋದು, ಸರಿನಾ. ಹಾಗೆ ಕ್ಲಚ್ ಪ್ಲೇಟೆಲ್ಲ ಹೋಗ್ಬಿಟ್ಟಿತ್ತು. ಕ್ಲಚ್ ಪ್ಲೇಟ್ ಹಾಕಿ ಆಮೇಲೆ ಬೆಲ್ಲೆಲ್ಲ ರಿಸೆಟ್ಟಿಂಗ್ ಮಾಡಿಸಿ. ಆ್ಯಕ್ಚುಲಿ ನೈಟು ಬಿಸಿದಾಗ ಬೆಲ್ ಪ್ರಾಬ್ಲಮ್ ಇತ್ತು. ಸೊ ಆವಾಗ ಮಾಡೋಕ್ಕಾಗಿಲ್ಲ, ಅದನ್ನು ನೆಕ್ಸ್ಟ್ ಡೇ ಮಾಡಿ ರೆಡಿ ಮಾಡಬೇಕಾಯಿತು. ಆಮೇಲೆ ಇದರಲ್ಲಿ ಫಿಲ್ಟ್ರ್ ಬರುತ್ತೆ ನೋಡಿ, ಫಿಲ್ಟ್ರೆಲ್ಲ ತೆಗೆದಿದ್ರೆ ಫುಲ್ ಬ್ಲಾಕ್ ಆಗಿತ್ತು. ಫಿಲ್ಟ್ರ್ ಕ್ಲೀನ್ ಮಾಡೋದು ತುಂಬ ಅವಶ್ಯಕತೆ ಇದೆ. ಫಿಲ್ಟ್ರ್ ಕ್ಲೀನ್ ಮಾಡೋದು ಹಾಕಲೇಬಾರ್ದು. ಯಾಕಂದರೆ ಫಿಲ್ಟ್ರ್ ಕ್ಲೀನ್ ಮಾಡಲಿದೆ ಹಾಕಿದ್ರೆ ನಿಮಗೇನಾಗುತ್ತೆ ಅಂತ ಹೇಳಿದ್ರೆ ಹೆಡ್ಡಲ್ಲಿ ಮತ್ತು ಬೋರಲ್ಲಿ ಪ್ರಾಬ್ಲಮ್ ಬರುತ್ತೆ. ಆಯಿಲ್ ಕರೆಕ್ಟಾಗಿ ಸಪ್ಲೈ ಆಗೋಲ್ಲ, ಸೌಂಡ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಕ್ಲಚ್ ಬೀಸಿದಾಗ ಅದನ್ನು ಫಸ್ಟ್ ಕ್ಲೀನ್ ಮಾಡ್ಕೊಳ್ಳಿ, ಸರಿನಾ. ಆಮೇಲೆ ಗಾಡಿ ಕರೆಕ್ಟಾಗಿ ಒಂದು ಸಲ ಚೆಕ್ ಮಾಡ್ಕೊಳ್ಳಿ, ಮತ್ತು ನೀಟಾಗಿ ಫಿಟ್ಟಿಂಗ್ ಎಲ್ಲ ಮಾಡಬೇಕು. ಮತ್ತು ಇದರಲ್ಲಿ ಕ್ಲಚ್ಚಲ್ಲಿ ಬಂದುಬಿಟ್ಟು 2 ವಾಷರ್ ಬರುತ್ತೆ. ನಾನು ಬಿಸಿದಾಗ ನೀವು ನೋಡ್ಬೋದು, ಗಮನಿಸ್ಬೋದು. 2 ವಾಷರ್ ತೆಗಿತೀನಿ ನಾನು. 2 ವಾಷರ್ ಬರುತ್ತೆ, ಅವೆಲ್ಲ ನೀಟಾಗಿ ಹಾಕಬೇಕು. ಆ್ಯಕ್ಚುಲಿ ಒಂದು ಸ್ಪೆಂಡರ್ ಬಿಚ್ಚಿದ್ದೀನಿ. ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಇದು ಲೋಡಿಂಗ್ ವೀಲ್ಗೆ ಅಂದರೆ ಕ್ರ್ಯಾಂಕ್ ಶಾಫ್ಟ್ಗೆ ಬರೋ ವೀಲಲ್ಲಿ ದೊಡ್ಡ ನೆಟ್ ಬರುತ್ತೆ, ಬೆಲ್ಲಲ್ಲಿ ಚಿಕ್ಕ ನೆಟ್ ಬರುತ್ತೆ, ಅಂದರೆ ಕ್ಲಚ್ ಅಸೆಂಬ್ಲಿಗೆ ಅವರು 2 ಉಲ್ಟಾ ಮಾಡಿದ್ದಾರೆ. ಇದೇ ಥರ ವೀಡಿಯೋಸ್ಗೋಸ್ಕರ ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಹಾಗೆ ನಾನು ಯೂಟ್ಯೂಬ್ ಚಾನಲು, ಇನ್ಸ್ಟಾಗ್ರಾಮು, ಫೇಸ್ಬುಕ್ನ ಫಾಲೋ ಮಾಡ್ಕೊಳ್ಳಿ. ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋಸ್ಗೋಸ್ಕರ. ಹಾಗೆ ನಿಮ್ಮ ಕಡೆಯಿಂದ ಸರ್ವಿಸಿಂಗ್ ಬಿಡಬೇಕಂದ್ರೆ ತೊಗೊಂಬನ್ನಿ. ಹಾಗೆ ನಿಮ್ಗೆ ಏನಾದರೂ ನಂಬರ್ ಬೇಕಂದರೆ ಕಮೆಂಟ್ ಮುಖಾಂತರ ನಂಬರ್ ಕಳಿಸ್ತೀನಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕಸ್ಟಮರ್ ಮಾತಾಡಿದ್ದಾರೆ, ಏನು ಹೇಳಿದ್ದಾರೆ ಕೇಳಿಸ್ಕೊಳ್ಳಿ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್ ಎಲ್ಲಿಂದ ಬಂದ್ರಿ ನೀವು? ನಾವು ಬೊಮ್ಮನಹಳ್ಳಿ ಸರ್. ಬೊಮ್ಮನಹಳ್ಳಿಯಿಂದನಾ? ಯಾವ್ದ್ರಲ್ಲಿ ನೋಡಿದ್ರಿ ಸರ್? ಫೇಸ್ಬುಕ್ಕು ಮತ್ತು ಯೂಟ್ಯೂಬ್ನಲ್ಲಿ ನೋಡಿದ್ವಿ ಸರ್. ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿದ್ರಾ? ಹೌದು ಸರ್, ಮಾಡಿದ್ದೀವಿ. ಗಾಡಿ ಸರ್ವಿಸಿಂಗ್ ತಂದ್ರಲ್ಲ, ಏನು ಅನಿಸ್ತಾ ಇದೆ ಸರ್ ಗಾಡಿ ಸರ್ವಿಸ್ ಆದಮೇಲೆ? ಸರ್ ಮುಂಚೆ ಆ್ಯಕ್ಚುಲಿ ನಾನು 2-3 ಜಾಗದಲ್ಲಿ ತೋರಿಸಿದೆ. ಓಕೆ. ಮೇಜರ್ ಪ್ರಾಬ್ಲಮ್ ಏನಂದರೆ ಸ್ವಲ್ಪ ಇಂಜಿನ್ ಕೆಲಸ ಆಗಿತ್ತು. ಓಕೆ. ಬಟ್ ಪದೇ ಆಯಿಲ್ ಲೀಕ್ ಆಗ್ತಿತ್ತು. ಓಕೆ. ಸೊ ಯೂಟ್ಯೂಬ್ನಲ್ಲಿ ವಿಡಿಯೋ ನೋಡಿ, ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ, ಸುಮಾರು ದಿನದಿಂದ ಫಾಲೋ ಅಪ್ ಮಾಡಿ ಟೈಮ್ ಸಿಕ್ತು. ಓಕೆ. ಮಾಡಿಬಿಟ್ಟು ತುಂಬ ಒಳ್ಳೆಯದಾಯಿತು. ಹಾಂ. ಅದೇ ರೀತಿ ನಮ್ಮ ಫ್ರೆಂಡ್ಸ್ಗಳಿಗೆ ಯಾರೆಲ್ಲ ರೆಫರ್ ಮಾಡ್ತೀವಿ. ಓಕೆ. ನೆಕ್ಸ್ಟ್ ಸರ್ವಿಸಿಂಗ್ ಎಲ್ಲ ಇಲ್ಲೇ ಬರ್ತದೆ. ಓಕೆ, ಥ್ಯಾಂಕ್ ಯು ಸರ್. ಬಿಲ್ ಏನು ಅನಿಸ್ತಾ ಇದೆ ಸರ್? ಬಿಲ್ಲು ಕಂಪೇರ್ ಮಾಡಿದ್ರೆ ಎಲ್ಲಕ್ಕಿಂತ ಕಡಿಮೆ ಅಂತ ನನಗೆ ಅನಿಸುತ್ತೆ. ಓಕೆ, ಯಾಕೆಂದರೆ ಹೊರಗಡೆ ಹೋದರೆ ಹಾಂ, ಸುಮ್ಮನೆ ಬಿಟ್ಟರು ಅಂದ್ರೆ 2-3 ಸಾವಿರ ಕೊಡ್ತಾರೆ. ನೀವೆಲ್ಲ ಕೆಲಸ ಮಾಡಿದ್ರು ಅದು ಆ ಲೆವೆಲಿಗೆ ಬೀಚ್ ಥ್ಯಾಂಕ್ ಯು ಸರ್. ಹಾಗೆ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿ. ಎಸ್ ಸರ್, ಆಲ್ವೇಸ್. ಥ್ಯಾಂಕ್ ಯು ಸರ್.